ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶ್ರೀ ಸಪ್ಪಲ್ಲಮ್ಮ ದೇವಿ ಕೃಪಾ ಪೋಷಿತ ನಾಟಕ ಮಂಡಳಿ ಕನ್ಮಂಗ್ಲ ಗ್ರಾಮದಲ್ಲಿ ದೇಶಿಂಗರಾಜು ಎಂಬ ಪೌರಾಣಿಕ ನಾಟಕ ಪ್ರದರ್ಶನವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ರಾಜುಗೌಡರ ನೇತೃತ್ವದಲ್ಲಿ ಈ ದೇಶಿಂಗರಾಜು ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕನ್ಮಂಗ್ಲ ಗ್ರಾಮದಲ್ಲಿ ಶ್ರೀ ಸಪ್ಪಲ್ಲಮ್ಮ ದೇವಿಯ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ದೇಶಿಂಗರಾಜು ಎಂಬ ಪೌರಾಣಿಕ ನಾಟಕ ಪ್ರದರ್ಶನದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ರಾಜುಗೌಡರು ಭಾಗಿಯಾಗಿ ಮಾತನಾಡಿದ ಅವರು, ಈ ತರಹದ ನಾಟಕಗಳಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಅನೇಕ ಸನ್ನಿವೇಶಗಳು ಇರುತ್ತವೆ. ಆದ್ದರಿಂದ ಈ ನಾಟಕಗಳಿಂದ ಬಹಳ ಪ್ರಾಮುಖ್ಯತೆಯನ್ನು ಹಳ್ಳಿಗಳಲ್ಲಿ ತಿಳಿದುಕೊಳ್ಳಬಹುದು. ಆದ್ದರಿಂದ ಹಳ್ಳಿಗಳಲ್ಲಿಯೂ ಸಹ ಕಲಾವಿದರು ಇರುತ್ತಾರೆ ಎಂಬುದಕ್ಕೆ ಕನ್ನಮಂಗಲದ ಗ್ರಾಮದಲ್ಲಿ ಈ ದೇಶಿಂಗರಾಜು ಎಂಬ ನಾಟಕ ಪ್ರದರ್ಶನ ಸಾಕ್ಷಿಯಾಗಿದೆ. ನಂತರ ರಾಜುಗೌಡರು ನಾಟಕವನ್ನು ಸಾಮಾನ್ಯರ ಜನರ ಜೊತೆ ಕುಳಿತು ನಾಟಕವನ್ನು ವೀಕ್ಷಿಸಿದ್ದು ವಿಶೇಷವಾಗಿತ್ತು. ಈ ತರಹದ ನಾಟಕಗಳನ್ನು ಪ್ರತಿ ಗ್ರಾಮದಲ್ಲೂ ಈ ಪ್ರದರ್ಶನವನ್ನು ಮಾಡುವುದರಿಂದ ಹಳ್ಳಿಗಳಲ್ಲಿ ಉತ್ತಮವಾದ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ರಾಜುಗೌಡರು ತಿಳಿಸಿದರು. ಈ ದೇಶಿಂಗರಾಜು ನಾಟಕದ ಉದ್ಘಾಟನೆಯ ಸಂದರ್ಭದಲ್ಲಿ ಸಮಾಜ ಸೇವಕರಾದ ರಾಜುಗೌಡರು, ನರೇಂದ್ರ, ರವಿಗೌಡ, ಕನ್ಮಂಗಲದ ಮುನೇಗೌಡ, ಋಷಿ ಸ್ಕೂಲ್ ವಿದ್ಯಾಪೀಠದ ಅಧ್ಯಕ್ಷರಾದ ದೇವರಾಜು ಹಾಗೂ ಕನ್ಮಂಗಲದ ಗ್ರಾಮಸ್ಥರು, ಯುವಕರ ಬಳಗ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಕನ್ಮಂಗಲದಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಜೀವ್ಗೌಡ ಅವರು ಬಹಳ ಸಪೋರ್ಟ್ ಅನ್ನ ಮಾಡಿ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕು, ಬಹಳ ವರ್ಷಗಳಾಗಿತ್ತು ಕನ್ಮಂಗಲದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಆಗಿ. ನನಗಿನ್ನೂ ಚೆನ್ನಾಗಿ ನೆನಪಿದೆ, 1997ರಲ್ಲಿ ಕುರುಕ್ಷೇತ್ರ ನಾಟಕ ಆಗಿತ್ತು ಈ ಊರಿನಲ್ಲಿ. ಮೋಸ್ಟ್ಲಿ ಅದೇ ಕೊನೆ ನಾಟಕ ಅಂತ ಅನ್ಸುತ್ತೆ. ನಮ್ ಚಿಕ್ಕಪ್ಪ ಕೃಷ್ಣಪ್ಪ ದುರ್ಯೋಧನ ಪಾಠ ಮಾಡಿದ್ರು, ಟೈಲರ್ ಲಕ್ಷ್ಮಣ್ಣ ಭೀಮನ್ ಪಾಠ ಮಾಡಿದ್ರು, ಹಾಗೇನೆ ಪಿಳ್ಳಂಜನಪ್ಪ ನಮ್ ಚಿಕ್ಕಪ್ಪ ಇನ್ನೊಬ್ರು ಅರ್ಜುನ್ ಪಾಠ ಮಾಡಿದ್ರು. ಆಮೇಲೆ ಇಲ್ಲಿ ಈಗ ತಾನೇ ಪಾಠ ಮಾಡ್ತಿದ್ರು ಬಾಲಯ್ಯನ ಲಕ್ಷ್ಮಯ್ಯ, ಅವರು ದುಶಾಸನ ಪಾಠ ಮಾಡಿದ್ರು. ಲಕ್ಷ್ಮಣ್ ಇಲ್ಲೇ ಇದ್ದಾರೆ, ಟೈಲರ್ ಲಕ್ಷ್ಮಣ್ಣ ಭೀಮ್ನ ಪಾಠ ಮಾಡಿದ್ರು. ಆಮೇಲೆ ಇನ್ನೊಬ್ಬರು ತುಂಗೋರ್ ನಾರಾಯಣ ಶಮಣ್ಣ ಬಂದ್ಬಿಟ್ಟು ಕೃಷ್ಣ ಪಾಠ ಮಾಡಿದ್ರು. ನಾನು ಕೂಡ ಅದ್ರಲ್ಲಿ ಪಾಠ ಮಾಡಿದ್ದೆ, ಕುಮಾರ ಸಹದೇವನ್ ಪಾಠ ಮಾಡಿದ್ದೆ. ನಾನು ಫಸ್ಟ್ PUC ಯಲ್ಲಿದ್ದೆ. 29 ವರ್ಷ ಆಯ್ತು ಈ ಊರಿಗೆ. 29 ವರ್ಷಗಳಾದ್ಮೇಲೆ ಇನ್ನೊಂದು ವರ್ಷ ಆಗಿದ್ರೆ 30 ವರ್ಷ ಆಗ್ತಾಯಿತ್ತು. 30 ವರ್ಷಗಳ ನಂತರ ಈ ರೀತಿ ಒಂದು ನಾಟಕವನ್ನ ಆಯೋಜನೆ ಮಾಡುವಂತ ಒಂದು ಧೈರ್ಯನ ನಮ್ಮೂರ್ನ ಹುಡುಗರು ಸೇರ್ ಮಾಡಿದ್ರೆ ಬಹಳ ಖುಷಿ. ನಮ್ಮೆಲ್ಲರ ಸಹಕಾರನು ಮುಂದೆ ಈ ರೀತಿ ಮಾಡೋದಾದ್ರೆ ನಿಜವಾಗ್ಲೂ ಕೂಡ ಸಂಪೂರ್ಣ, ನನ್ಗೆ ಇಷ್ಟ ಅದ್ದೂರಿಯಾಗಿ ಮಾಡ್ತಿರುತ್ತೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ನೀವು ಬಹಳ ಚೆನ್ನಾಗಿ ಮಾಡಿದಿರಿ. ಇದನ್ನ ಹಿಂಗೆ ಮುಂದುವರ್ಸ್ಕೊಂಡೋಗಿ ಅಟ್ಲೀಸ್ಟ್ ಈ ತರ ನಾಟಕಗಳು ಇವೆಲ್ಲ ಮಾಡೋದ್ರಿಂದ ಮನಸ್ಸುಗಳು ಸ್ವಲ್ಪ ಹತ್ರ ಆಗ್ತವೆ. ಮನಸ್ಸುಗಳಲ್ಲಿರುವಂತ ಸ್ವಲ್ಪ ದ್ವೇಷಗಳು ಕಡಿಮೆ ಆಗಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡಿಕೊಂಡು ಉಳಿದಿದ್ದ ಟೈಮಲ್ಲಿ ಇಡೀ ಊರು ಈ ರೀತಿ ಒಗ್ಗಟ್ಟಾಗಿದ್ರೆ ಎಲ್ಲರೂ ಒಂದ್ ಕಡೆ ಕೂತ್ಕೊಂಡು ಎಲ್ಲರೂ ಸೇರಿ ಈ ರೀತಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಳ್ಳೋದಾದ್ರೆ ಇಡೀ ಊರ್ನ ಮನಸ್ಸು ಚೆನ್ನಾಗಿರುತ್ತೆ, ಇಡೀ ಊರ್ನ ಆರೋಗ್ಯ ಚೆನ್ನಾಗಿರುತ್ತೆ. ರಾಜಕಾರಣ ಬಂದಾಗ ರಾಜಕಾರಣ ಅವ್ರವ್ರಿಗೆ ಯಾರ್ಯಾರಿಗೆ ಅನುಕೂಲ ಇದೆ, ಯಾರ್ಯಾರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ, ಯಾರಿಗೆ ಬೆನ್ನೆಲುಬಾಗಿ ನಿಲ್ತಾರೋ ಅವ್ರಿಗೆ ಮಾಡ್ಕೊಂಡು ಹೋಗೋದು ಸೂಕ್ತ. ಆದ್ರೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಇಷ್ಟು ಸಪೋರ್ಟ್ ಕೊಟ್ಟಿರುವಂತ ರಾಜೀವ್ಗೌಡರು ಸರ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಕೃತಜ್ಞತೆ ಮಾಡಿ ಇಡೀ ಊರ ಜನರ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ನನ್ನ ಸಹಕಾರ ಕೂಡ ಈ ರೀತಿ ಕಾರ್ಯಕ್ರಮಗಳು ಮಾಡೋದಾದ್ರೆ ನನ್ನ ಸಹಕಾರ ಕೂಡ ಸಂಪೂರ್ಣವಾಗಿ ನಿಮ್ ಜೊತೆಗಿರುತ್ತೆ. ಯಾವಾಗ್ಲೂ ಕೂಡ ಊರಿಗೋಸ್ಕರ ನಾನು ಸಣ್ಣ ಸಣ್ಣ ಸಹಕಾರಗಳನ್ನ ಕೊಡ್ತಾ ಬಂದಿದ್ದೇನೆ. ಇನ್ ಮುಂದೆ ಇನ್ನೂ ಹೆಚ್ಚಿನ ಸಹಕಾರವನ್ನ ನಮ್ಮೂರ್ನ ಹುಡುಗರಿಗೋಸ್ಕರ ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾಟಕ ಎಲ್ಲರೂ ಕುಳಿತು ಬೆಳಗ್ಗೆವರೆಗೂ ನಾಟಕ ನೋಡ್ಕೊಂಡು ಹೋಗಿ ಈ ರೀತಿ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಮರುಕಳಿಸಲಿ. ನಮ್ಮೂರ್ನ ಎಲ್ಲ ಜನರು ಈ ರೀತಿ ಒಟ್ಟಿಗೆ ಕೂತ್ಕೊಂಡು ನೋಡಂತದ್ದು ಬಹಳ ಖುಷಿ ಆಗುತ್ತೆ ನನಗೆ. ಇದು ಮರುಕಳಿಸ್ಲಿ ಅಂತ ಕೋರ್ಕೊಳ್ತಾ ನನ್ನನ್ನ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಹುಡುಗರಿಗೂ ಕೂಡ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ.
ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ಮಂಗ್ಲ ಗ್ರಾಮದಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲ ಯುವಕರಲ್ಲೂ ಕೂಡ ಹೆಚ್ಚಿನ ಒಂದು ಉತ್ಸಾಹ. ನಾನು ಬರ್ಬೇಕಾದ್ರೆ ಎಲ್ಲರೂ ಕೂಡ ಉತ್ಸಾಹದಿಂದ ನಾವೆಲ್ಲ ಏನು ಪ್ರೀತಿಯಿಂದ ನೀವೆಲ್ಲ ಮನಸ್ಪೂರ್ವಕವಾಗಿ ನನ್ನ ಇಲ್ಲಿ ಬರ್ಮಾಡ್ಕೊಂಡ್ ಬಂದಿದ್ದೀರಿ. ನನ್ನ ಹೃದಯ, ನನ್ನ ಮನ್ಸಿರೋ ತನಕ, ನನ್ನ ಉಸಿರೋ ತನಕನೂ ಅದನ್ನ ಮರೆಯಲ್ಲ. ಕನ್ಮಂಗ್ಲನ ಯಾವತ್ತೂ ಮರೆಯಲ್ಲ ಅನ್ನೋ ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಯುವಕರಿಗೋಸ್ಕರ, ಕನ್ಮಂಗ್ಲಕ್ಕೋಸ್ಕರ ಏನೇ ಮಾಡಕ್ಕೂ ಕೂಡ ಸಿದ್ಧ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಕನ್ಮಂಗಲದ ಯುವಕರೆಲ್ಲರೂ ಕೂಡ ಒಂದಾದ್ರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಮಾದರಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ನಿರೂಪಣೆ ಮಾಡಿದಿರಿ. ಮುಂದೆ ಕೂಡ ನಿರೂಪಣೆ ಮಾಡೋಂತ ಒಂದು ಒಳ್ಳೆ ಅವಕಾಶ ಕೂಡ ಇದೆ. 29 ವರ್ಷದ ಮೇಲೆ ಮತ್ತೆ ಕನ್ಮಂಗಲದಲ್ಲಿ ಒಂದು ಒಳ್ಳೆ ಒಂದು ಉದಾಹರಣೆನ ಇವತ್ತು ಹುಟ್ಟಾಕ್ತಾ ಇದೀವಿ. 29 ವರ್ಷದ ಹಿಂದೆ ಈಗ ನಮ್ಮ ಋಷಿ ಸಂಸ್ಥೆಯ ಅಧ್ಯಕ್ಷರು ಅದನ್ನ ಆ ಒಂದು ನೆನಪನ್ನ ಮೆಲ್ಕಾಕ್ತಿದ್ರು. ಅಂದ್ರೆ 29 ವರ್ಷದಿಂದ ನಮ್ಮ ಊರಿನವರು, ದೊಡ್ಡವರು, ಹಿರಿಯರು ನೋಡಿ ಇವೆಲ್ಲ ಹಿಂಗೆ ನಾನು ಕೂಡ ಹಿಂದೆ ಒಂದು ಪಾತ್ರ ಮಾಡಿದ್ದೆ. ನನ್ ಗೊತ್ತಿಲ್ಲ ನಮ್ಮೂರಲ್ಲಿ ಇಷ್ಟೊಂದು ಚೆನ್ನಾಗಿ ನೀವು ಇವತ್ತು ಒಂದು ಕಾರ್ಯಕ್ರಮ, ನಾಟಕದ ಕಾರ್ಯಕ್ರಮನ ನೀವೆಲ್ಲ ಆಯೋಜನೆ ಮಾಡಿರ್ತೀರಿ ಅನ್ನೋ ಒಂದು ಮಾತು ಅಂತಂದ್ರೆ ಇವತ್ತಾದ್ರೂ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಏನಂದ್ರೆ ಇಲ್ಲಿರೋಂತ ಎಲ್ಲ ಯುವಕರು, ದೊಡ್ಡವರು, ತಾಯಂದ್ರು ಎಲ್ಲರೂ ಸೇರಿಸಿ ಇವತ್ತು ಒಂದು ಕನ್ಮಂಗಲಕ್ಕೆ ಒಂದು ಒಳ್ಳೆ ಕಳೆ ಕಟ್ಟುವಂತ ಕೆಲಸ ಮಾಡಿದಿರಿ. ಆ ದೇವರು ಕನ್ಮಂಗಲದಲ್ಲಿರುವಂತ ಎಲ್ಲ ರೈತರಿಗೂ ಇರ್ಬೋದು, ಎಲ್ಲ ತಂದೆ ತಾಯಂದ್ರಿಗಿರ್ಬೋದು, ಎಲ್ಲ ಯುವಕರಿಗೂ ಇರ್ಬೋದು, ಎಲ್ರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಮೊದಲನೇದಾಗಿ ಹೇಳಕ್ ಇಷ್ಟಪಡ್ತೀನಿ. ಏನೇ ಒಂದು ಕೆಲಸ ಮಾಡ್ಬೇಕು ಅಂತ ಹೊರಟಾಗ ಊರಲ್ಲಿ ಒಂದು ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ. ದೇಶದ ಶಕ್ತಿ ಯಾರು? ದೇಶದ ಶಕ್ತಿ ಅಂದ್ರೆ ಯುವ ಶಕ್ತಿ. ನೋಡಿ, ಎಲ್ಲ ಯುವ ಶಕ್ತಿ ಇಲ್ಲಿ ವೇದಿಕೆ ಮೇಲೆ ನಿಂತಿದೆ. ಆ ವೇದಿಕೆಯಲ್ಲಿ ನಿಂತಿರುವಂತಹ ಯುವ ಶಕ್ತಿಗೆ ಬೆನ್ನೆಲುಬಾಗಿ ನೋಡಿ ಕೂತಿರುವಂತ ತಂದೆ ತಾಯಂದ್ರು ಕೂಡ ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರಿ. ಮೊದಲನೇದಾಗಿ ಅದಕ್ಕೆ ಹೇಳ್ತಿದ್ದೀನಿ, ಈ ಯುವ ಶಕ್ತಿ ಮುಂದೆ ಬಂದಿದ್ದೆ ಆದ್ರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರನ ಮುಂದೆ ತರೋದಕ್ಕೆ ಯಾವುದೇ ತರದ ಸಂದೇಹ ಬೇಡ. ಪಕ್ಕದಲ್ಲಿರೋ ದೇವರಹಳ್ಳಿ ಇರ್ಬೋದು, ಹೊಸಕೋಟೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಅದೆಲ್ಲಕ್ಕಿಂತಲೂ ಹೆಚ್ಚಿಗೆ ಒಂದು ದಿನ ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸನ ಈ ಒಂದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮುಂದೆ ಕಂಡೇ ಕಾಣುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ರಿಗೂ ಒಂದು ಆಸೆ ಇದೆ. ನಾವು ಕೂಡ ಈಗ ಬೆಂಗಳೂರಲ್ಲಿ ಎಷ್ಟೊಂದು ಜನ ಮಕ್ಕಳು ಇಲ್ಲಿ ಓದಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರೆ. ಅದೇ ಬೆಂಗಳೂರು ರೀತಿಯಲ್ಲಿ ಇಲ್ಲೂ ಒಂದು ಅಭಿವೃದ್ಧಿ ಆದ್ರೆ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗೋದು ಅವಶ್ಯಕತೆ ಇರಲ್ಲ. ಊರ್ಲೇ ಇಲ್ಲೇ ಅಕ್ಕಪಕ್ಕ ಕೆಲಸ ಮಾಡ್ತಾರೆ, ಅನುಕೂಲವಾಗಿರ್ತಾರೆ ಅನ್ನೋ ಒಂದು ಕನಸು ಕಾಣ್ತಾ ಇರ್ತೀರಿ ತಂದೆ ತಾಯಂದ್ರು. ಅವ್ರಿಗೆಲ್ಲ ನಿಮ್ಮ ಆಸೆಗಳನ್ನ ನೆರವೇರ್ಲಿ. ನಾವೆಲ್ಲರೂ ಕೂಡ ಏನಂದ್ರೆ ಈ ಒಂದು ಪೌರಾಣಿಕ ನಾಟಕಗಳನ್ನ ಆಡೋದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಅದರಲ್ಲಿರುವಂತಹ ಒಂದಷ್ಟು ನಮ್ಮ ತಂದೆ ತಾಯಂದ್ರಿಗೆ ಗೌರವ ಕೊಡುವಂಥದ್ದು ಇರ್ಬೋದು, ನಮ್ಮ ಹಿರಿಯರಿಗೆ ಗೌರವ ಕೊಡುವಂಥದ್ದು ಇರ್ಬೋದು. ನಾವೊಂದು ಏನು ಆ ನಾಟಕದಲ್ಲಿ ನೋಡ್ತೀವಿ ಅದನ್ನ ನಾವು ನಿಜ ಜೀವನದಲ್ಲೂ ಕೂಡ ಅಳವಡಿಸ್ಕೋಬೇಕು. ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಅದನ್ನ ಯುವ ಪೀಳಿಗೆಗೆ ನಾವೆಲ್ಲರೂ ಕೂಡ ಇದನ್ನ ಒಂದು ಮಾದರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದಾನೆ ಈ ಹಳ್ಳಿಗಳ ಕಡೆ ಈ ನಾಟಕಗಳನ್ನ ಇರ್ಬೋದು, ಡ್ರಾಮಾ ಏನೇ ಒಂದು ನಡೆಸಿದ್ರು ಕೂಡ ಅದ್ರ ಉದ್ದೇಶ ಅದು. ಆ ಒಂದು ಸದುಪಯೋಗನ ಪಡ್ಕೊಂಡು ನಮ್ಮಲ್ಲಿರೋ ಎಲ್ಲ ಯುವಕರು ಅಷ್ಟೇ ನಾವ್ ಹೇಳೋದೇನು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಕಣ್ಣು ಕಾಣೋ ದೇವರು ಅಂದ್ರೆ ಯಾರು? ನಮ್ಮ ತಂದೆ ತಾಯಿ. ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ನಾವು ಗೌರವ ಕೊಡೋಣ, ಆಮೇಲೆ ನಮ್ಮ ಊರಿಗೆ ಗೌರವ ಕೊಡೋಣ. ಈ ಊರಲ್ಲಿ ಹುಟ್ಟಿರೋದಕ್ಕೆ ಒಂದು ಸಾಧನೆ ಮಾಡಿ ತೀರ್ಬೇಕು. ಇಡೀ ದೇಶದಲ್ಲೇ ಒಂದು ಹೆಸರುವಾಸಿಯಾಗಿ ಬೆಳೆಯುವಂತ ಮಗನಾಗಿ ಹುಟ್ಟಬೇಕು, ಮಗಳಾಗಿ ಹುಟ್ಟಬೇಕು. ಏನೇ ಆಗ್ಲಿ ಓದ್ತಾ ಇರೋಂತ ಎಲ್ಲ ಮಕ್ಕಳಿಗೂ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಈ ಊರಲ್ಲಿ ಹುಟ್ಟಿದೀವಿ, ಯಾವುದೇ ಒಂದು ವಿಭಾಗದಲ್ಲಾಗ್ಲಿ ಸಾಧನೆ ಮಾಡೇ ತಿರ್ಬೇಕು. ಯಾವ ಊರ್ನವರಪ್ಪ ಅಂತಂದ್ರೆ ನೋಡಪ್ಪ, ನಮ್ಮ ಆಫೀಸರ್ ಅವರ AS ಆಫೀಸರು, ಅದೇ ನಮ್ಮ ಶಿಡ್ಲಘಟ್ಟ ತಾಲೂಕು ಕನ್ಮಂಗಲ ಐತಲ್ಲ, ಕನ್ಮಂಗಲದವ್ರು ಅನ್ಬೇಕು. ಎಲ್ಲೋ ಹೊರಗಡೆ ಹೋಗಿ ಕೂತಾಗ
ಆ ಕಣ್ಮಂಗಲದವರು ಅನ್ನೋ ಒಂದು ಹೆಸರನ್ನ ನಾವೆಲ್ಲರೂ ಕೂಡ ಕಾಪಾಡ್ಕೋಬೇಕು. ನಮ್ಮ ಯುವ ಜನತೆಗೆ ನಾನು ಕೇಳ್ಕೊಳ್ಳೋದು, ಅದಕ್ಕೆ ತಂದೆ ತಾಯಿಯಂದ್ರು ಕಷ್ಟಪಟ್ಟು ಹೆಚ್ಚಾಗಿ ನನಗೆ ಗೊತ್ತಿದ್ದಂತೆ ಇಲ್ಲೆಲ್ಲ ಹೆಚ್ಚಾಗಿ ರೈತರೇ ಇರೋದ್ರಿಂದ ರೈತರು ಒಂದು ಮಗನ್ನ ಓದಿಸಿ ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ನನಗೂ ಗೊತ್ತು. ಯಾಕಂದ್ರೆ ನಾನು ಒಂದು ಬಡ ಕುಟುಂಬದಿಂದ, ರೈತರ ಕುಟುಂಬದಿಂದ ಬಂದಿರೋರು. ಆ ಕಷ್ಟ ಏನು ಅನ್ನೋದು ನೋಡಿದೀನಿ. ಎಷ್ಟೋ ಜನ ಒಂದು ಒಳ್ಳೆಯ ಮೆಡಿಕಲ್ ಇರ್ಬೋದು, ಇಲ್ಲ ಏನೋ ಒಂದು ದೊಡ್ಡದಾಗಿ ಓದಿಸ್ಬೇಕು ಅಂತಂದಾಗ ಎಷ್ಟೋ ಜನ ಜಮೀನುಗಳನ್ನ ಮಾರಿ ಮಕ್ಕಳನ್ನ ಓದಿಸಿರ್ತಾರೆ. ಏನಕ್ಕೆ ಅಂತಂದ್ರೆ ಮುಂದೆ ನಮ್ಮ ಊರಿಗೊಂದು ಒಳ್ಳೆ ಹೆಸರು ತರಲಿ, ನಮ್ಮ ತಾಲೂಕಿಗೊಂದು ಒಳ್ಳೆ ಹೆಸರು ತರಲಿ ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ಮಾಡಿರ್ತಾರೆ. ಹಂಗಾಗಿ ಎಲ್ಲ ಒಂದು ಯುವಕರಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತಿದ್ದೀನಿ ನೋಡಿ. ಈಗಿಲ್ಲ ಋಷಿ ಶಾಲೆ ಮಾಡಿದ್ದೀವಿ, ಅದರ ಅಧ್ಯಕ್ಷರು ಅಂತ ಇದ್ರು, ತುಂಬಾ ಸಂತೋಷ. ಅದೇ ರೀತಿ ಇಲ್ಲಿ ಸುಮಾರು 100 ಜನ, 1000 ಜನ ಯುವಕರು ಕೂಡ ಒಳ್ಳೊಳ್ಳೆ ಪ್ರತಿಭೆಗಳು ಇದೀರಿ. ನೀವು ಕೂಡ ಒಂದು ಒಳ್ಳೆಯ ಕನ್ನಮಂಗಲಕ್ಕೆ ಹೆಸರು ತರುವಂತ ಖಂಡಿತ ಒಂದು ಒಳ್ಳೆಯ ಊರಿನ ಮಗಳಾಗಿ ಖಂಡಿತ ಕೂಡ ತಾವೆಲ್ಲರೂ ಕೂಡ ಮಾಡ್ತೀರಿ ಅನ್ನೋ ಒಂದು ನಂಬಿಕೆ ಇದೆ. ಈಗ ಎಲ್ಲರೂ ತಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಿ. ದೇಸಿಂಗರಾಜು ಡ್ರಾಮಾ ಕಾರ್ಯಕ್ರಮಕ್ಕೆ ನಾವು ಕೂಡ ಕಣ್ಮುಂದೆ ಒಂದೆರಡು ಸೀನ್ಗಳು ನೋಡೋಣ. ಅದರಲ್ಲಿ ಒಂದು ಒಳ್ಳೆ ಇದನ್ನ ನಮ್ಮ ನಿಜ ಜೀವನದಲ್ಲಿ ನಾವು ಕೂಡ ಅಳವಡಿಸ್ಕೊಳ್ಳುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ, ಈಗ ಊರಲ್ಲಿ ಒಳ್ಳೆ ಒಂದು ದೇವಾಲಯನ ನಾವೆಲ್ಲರೂ ಸೇರಿ ಒಂದು ದೇವಸ್ಥಾನ ಕಟ್ತಾ ಇದ್ದೀರಿ. ಬಹಳ ಸಂತೋಷ ಆಗುತ್ತೆ. ಊರು ಬರ್ತಾ ಇದ್ದಂಗ್ಲೇನೆ ದೇವಸ್ಥಾನ ಕಾಣುತ್ತೆ. ಆ ದೇವರ ಆಶೀರ್ವಾದ ಇದೆ ಪ್ರತಿಯೊಬ್ಬರಿಗೂ ಅಷ್ಟೇ. ಊರಲ್ಲಿ ಎಂಟ್ರೆನ್ಸ್ ಅಲ್ಲಿ ದೇವರಿದೆ. ಹೋಗ್ತಾ ಬರ್ತಾ ನಮಸ್ಕಾರ ಆಗ್ತಿದ್ರೆ ಊರ್ಗುರು ಎಂತದೇ ಕಷ್ಟ ಇದ್ರು ಕೂಡ ಭಗವಂತ ಬಗೆಹರಿಸ್ತಾರೆ ಅನ್ನೋ ನಂಬಿಕೆ. ನಾನು ಹೆಚ್ಚಿಗೆ ದೇವ್ರನ್ನ ನಂಬಂತವನು. ಏನೇ ನಮ್ದೊಂದು ಕಷ್ಟ ಇದ್ರು ಕೂಡ ದೇವರಲ್ಲಿ ಕೇಳ್ಕೊಂಡ್ರೆ ದೇವರು ನಮ್ಮ ಕಷ್ಟಗಳನ್ನ ಬಗೆಹರಿಸ್ತಾರೆ ಅನ್ನೋ ಒಂದು ನಂಬಿಕೆ. ಇವತ್ತು ಚನ್ನರಾಯ ಸ್ವಾಮಿ ದೇವಸ್ಥಾನ ನಾವೆಲ್ಲರೂ ಕೂಡ ಮನಸ್ಸು ಮಾಡಿ, ಸುಮಾರು ಬಹಳ ಹಳೆಯ ದೇವಸ್ಥಾನ, ಇತಿಹಾಸ ಪ್ರಸಿದ್ಧವಾದ ಚನ್ನರಾಯ ಸ್ವಾಮಿ ದೇವಸ್ಥಾನನ ಇವತ್ತವೆಲ್ಲರೂ ಕೂಡ ಕಟ್ಟಕ್ಕೆ ಹೊರಟಿದ್ದೀರಿ. ಯಾವುದೇ ವಿಘ್ನಗಳು ಬರದೆ ಊರಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಆ ದೇವಸ್ಥಾನನ ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡಂಗ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತಿದ್ದೀನಿ. ನನ್ನ ಕೈಲಾದಷ್ಟು ನಾನು ಕೂಡ ಆ ದೇವಸ್ಥಾನಕ್ಕೆ ಸಹಾಯ ಮಾಡ್ತೀನಿ ಅನ್ನೋ ಮಾತು ಹೇಳ್ತಿದ್ದೀನಿ. ನಾನು ಕೂಡ ಈ ಊರ್ನ ಸಂಬಂಧಿಕರೇ, ಇಲ್ಲೂ ಕೂಡ ಊರಲ್ಲಿ ನಮ್ಮ ಸಂಬಂಧ ಇದೆ. ನಾನು ಕೂಡ ನನ್ಗೂ ಇಲ್ಲಿ ಹುಟ್ಟುದೂರ್ ತರನೇ, ನನಗೂ ಕಣ್ಮಂಗ್ಲ. ಹಂಗಾಗಿ ಈ ದೇವಸ್ಥಾನ ವಿಚಾರ ಇರ್ಲಿ, ಊರ್ ವಿಚಾರ ಇರ್ಲಿ, ಯಾವುದೇ ವಿಚಾರ ಇರ್ಲಿ, ಕಣ್ಮಂಗ್ಲ ಅಂತ ಬಂದಾಗ ನಾನು ಕೂಡ ನಿಮ್ ಮನೆ ಮಗ ಒಬ್ರು ಇದ್ದೀನಿ ಅನ್ನೋದನ್ನ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಬರಂತ ಚುನಾವಣೆಯಲ್ಲಿ 2028ಕ್ಕೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಿಮ್ಗಳ ಸೇವೆ ಮಾಡುವಂತ ಒಂದು ಭಾಗ್ಯ ನಾವೆಲ್ಲರೂ ಕೂಡ ಕಲ್ಪಿಸ್ಕೊಡ್ತೀರಿ. ಇನ್ನೂ 100 ಕೆಲಸಗಳನ್ನ ಮಾಡುವಂತ ಶಕ್ತಿ ತುಂಬ್ತೀರಿ ಅನ್ನೋ ನಂಬಿಕೆ ಇದೆ. ತಮ್ಮಲ್ಲೆಲ್ಲರಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಿದ್ದೀನಿ. ತಮ್ಮಗಳ ಸೇವೆ ಮಾಡೋ ಶಕ್ತಿ ಖಂಡಿತವಾಗ್ಲೂ ಕೊಡ್ಲೇಬೇಕು. ನಮ್ಮ ಮನೆ ಮಗನ ಕೇಳ್ಕೊಳ್ತಿದ್ದೀನಿ, ತಾವೆಲ್ಲ ಕಾಪಾಡ್ತೀರಿ ಅನ್ನೋ ನಂಬಿಕೆ ಕೂಡ ಇದೆ. ಅದೇ ರೀತಿ ಊರಿಗೆ ಯಾರು ಈಗ ನೀವೆಲ್ಲ ಗೊತ್ತಿರ್ತದೆ, ಈಗ 29 ವರ್ಷ ಆದ್ಮೇಲೆ ಒಂದು ಒಳ್ಳೆ ಕೆಲಸ ಮಾಡಕ್ ಕೊಟ್ಟಿದ್ದಾರೆ ಅಂತಂದಾಗ ಆ ಊರಿನಲ್ಲಿ ಏನಾಗ್ತಿದೆ, ಒಂದಷ್ಟು ಜನ ಯುವಕರು ದೊಡ್ಡವರು ಎಲ್ಲರೂ ಮುಂದೆ ಬಂದಿದ್ದಾರೆ. ಮುಂದೆ ಬರುವಂತ ಯಾವುದೇ ಒಂದು ಈಗ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ಬೋದು, ಇಲ್ಲಿ ಯಾರು ಊರ್ ಪರವಾಗಿ ನಿಮ್ ಪರವಾಗಿ ಊರಿನ ವಿಚಾರ ಬಂದಾಗ ಒಂದು ಧ್ವನಿ ಎತ್ತು ನಿಲ್ತಾರೋ ಅಂತವ್ರನ್ನ ಮುಂಬರುವಂತ ಪಂಚಾಯತಿ ಚುನಾವಣೆಗಳಲ್ಲಿ ಗೆಲ್ಸ್ಕೋಬೇಕು ಅನ್ನೋ ಮಾತನ್ನು, ಒಂದು ಕಿವಿ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಒಳ್ಳೇದಾಗ್ಲಿ. ನಾವು ನೀವೆಲ್ಲ ಕಾಯ್ತಾ ಇರುವಂತ ಒಂದು ದೇಸಿಂಗರಾಜು ನಾಟಕ ಕಾರ್ಯಕ್ರಮನ ಎಲ್ಲರೂ ಕೂಡ ಈಗ ಕೂತು ಒಂದ್ ಸ್ವಲ್ಪ ನೋಡೋಣ. ನಾನ್ ಸ್ವಲ್ಪ ನೋಡಿ ಆಮೇಲೆ ನಾವು ಓಡ್ತೀನಿ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ತನಕ ಎಷ್ಟೊತ್ತ ತನಕ ಈ ಡ್ರಾಮಾ ಕಾರ್ಯಕ್ರಮ ಇರುತ್ತೆ, ಎಲ್ಲರೂ ಕೂಡ
ನೋಡ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು, ನಮಸ್ಕಾರ. ಇಲ್ಲಿವರೆಗೂ ತಮ್ಮ ಮನದಾಳದ ಮಾತುಗಳನ್ನ ಈ ಒಂದು ಕನ್ನಮಂಗಲ ಗ್ರಾಮಸ್ಥರ ಪರವಾಗಿ ಹೃದಯ ಸ್ಪರ್ಶಿಯ ಮಾತುಗಳನ್ನ ಹೇಳಿರ್ತಕ್ಕಂಥ ರಾಜುಗಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಈ ಒಂದು ರಂಗ ವೇದಿಕೆ ಇಷ್ಟೊಂದು ವರ್ಣರಂಜಿತವಾಗಿ ಕಾಣಿಸ್ಕೋಬೇಕಂತಂದ್ರೆ ಅದಕ್ಕೆ ತುಂಬಾ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ರಾಜಗಣ್ಣ ಅವರು. ಜೋರು ಚಪ್ಪಾಳೆ ಮೂಲಕ ರಾಜಗಣ್ಣ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕು ಊರಿನ ಗ್ರಾಮಸ್ಥರು. ಅದೇ ರೀತಿ ನಾನ್ ಕೇಳಿದ ಮಟ್ಟಿಗೆ, ನಾನ್ ನೋಡಿದ ಮಟ್ಟಿಗೆ ಪ್ರತಿ ಹಳ್ಳಿಗೂ ಸಮೇತ ದೇವಾಲಯಗಳಿಗೆ ಸದಾ ನೆರವಾಗಿ ಬರ್ತಿರ್ತಕ್ಕಂಥದ್ದು ರಾಜುಗಣ್ಣ ಅವರು. ಅವರಲ್ಲಿರ್ತಕ್ಕಂಥ ದೇವರ ಭಕ್ತಿ ಇನ್ನಷ್ಟು ಹೆಚ್ಚಿರಲಿ, ಇನ್ನಷ್ಟು ಶಿಡ್ಲಘಟ್ಟ ತಾಲೂಕಿನ ಹಳ್ಳಿಗಳಲ್ಲಿ ಅವರ ಮಿಂಚಿನಂತೆ ಅವರು ಪ್ರಕಾಶಮಾನವಾಗಿ ಹೊರಡಲಿ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಜನಪ್ರತಿನಿಧಿಯಾಗಿ ಹೊರಹೊಮ್ಮೆ ನಮ್ಮೆಲ್ಲರ ಸೇವೆಯನ್ನ ಮಾಡತಕ್ಕಂತ ಅಭಿಲಾಷಯವನ್ನ ಆ ಭಗವಂತ ಆದಷ್ಟು ಬೇಗ ಅವರಿಗೆ ಕರುಣಿಸಲಿ ಅಂತ ಬಿಟ್ಟು ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಶಿಡ್ಲಘಟ್ಟ ಗ್ರಾಮೀಣ ಭಾಗ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಎಷ್ಟೋ ಮನೆಗಳಲ್ಲಿ ವಾಹನದ ಸೌಲಭ್ಯ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ, ಅನೇಕ ತುರ್ತು ಪರಿಸ್ಥಿತಿಗಳಲ್ಲಿ ಸದಾ ಶಿಡ್ಲಘಟ್ಟ ತಾಲೂಕಿಗೆ ಸುಮಾರು 20ರಿಂದ ಆಂಬ್ಯುಲೆನ್ಸ್ಗಳನ್ನು ಕೊಟ್ಟು ಪ್ರತಿ ಕ್ಷಣದಲ್ಲೂ ಸಮೇತ ಯೋಗಕ್ಷೇಮಕ್ಕಾಗಿ ಜೊತೆಗೆ ಆರೋಗ್ಯಕ್ಕಾಗಿ ನಾನಿದ್ದೀನಿ, ನನ್ಗೊಂದು ಕರೆ ಮಾಡಿ ನನ್ನ ವಾಹನವನ್ನು ಕಳಿಸ್ತೀನಿ ಅಂತ ಬಿಟ್ಟು ಉಚಿತವಾಗಿ ವಾಹನವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ರಾಜವಣ್ಣ ಅವರು. ಅಂತ ಒಂದು ಧೀಮಂತ ವ್ಯಕ್ತಿ ಈ ಒಂದು ಊರಿಗೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಸಂತಸ ತಂದಿದೆ. ಈ ಒಂದು ಊರಿನ ಕಲೆ ಇನ್ನಷ್ಟು ಹೆಚ್ಚಲಿ. ಈ ಊರಿನ ಯುವಕರು ಅವರಿಗೆ ಸದಾ ಋಣಿಯಾಗಿರ್ತೀವಿ. ನಾವೆಲ್ಲರೂ ಸಹ ಅವರ ಜೊತೆ ಸದಾ ಅವಕಾಶವನ್ನು ಕೊಡ್ತಾ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾ ಮುಂಬರತಕ್ಕಂಥ ಯಾವುದೇ ಕಾರ್ಯಕ್ರಮಗಳಲ್ಲೂ ಸಹ ನಮ್ ಜೊತೆ ಕೈ ಜೋಡಿಸ್ಬೇಕು ಅಣ್ಣವರು. ಕೊರೋನಾ ಟೈಮಲ್ಲಿ ಸುಮಾರು ತಾಲೂಕಿನಾದ್ಯಂತ ಅನೇಕ ಜನ ನಿರ್ಗತಿಕರಿದ್ರು, ಹಸಿದವರಿದ್ರು. ಹಸಿದವರ ಹೊಟ್ಟೆಯನ್ನು ತುಂಬಿರ್ತಕ್ಕಂಥ ಅನ್ನದಾತರು ರಾಜುಗಣ್ಣ ಅವರು. ಯಾಕೆಂದ್ರೆ ಆ ಕ್ಷಣದಲ್ಲಿ ಲಾಕ್ಡೌನ್ ಆಗಿತ್ತು, ಕಿತ್ತು ತಿಂತಕ್ಕಂಥ ಬಡತನದ ಪರಿಸ್ಥಿತಿ, ಯಾರು ಸಮೇತ ಆಚೆ ಬರ್ತಕ್ಕಂಥ ಪರಿಸ್ಥಿತಿ ಇರ್ಲಿಲ್ಲ. ಊರಿಗೂ ಸ್ವತಃ ಅವರೇ ಬಂದು ವಾಹನಗಳಲ್ಲಿ ಅವರೇ ತಮ್ಮ ಒಂದು ಕೈಯಿನ ಮೂಲಕ ಎಲ್ಲ ಒಂದು ಬಡ ಜನತೆಗೆ ಸದಾ ಕಾಲ ಒಂದು ಹಸಿವನ್ನ ನೀಗ್ತಕ್ಕಂಥ ಒಂದು ಅನ್ನದಾತರಾಗಿದ್ದಾರೆ. ಆ ಒಂದು ಮಹಾನೀಯರಿಗೆ ಅವರ ಒಂದು ಧರ್ಮಪತ್ನಿ ಆಗಿರ್ತಕ್ಕಂಥ ಸಹನಾ ರಾಜುಗೌಡರು ಸಹ ಇವತ್ತು ಇದೇ ಒಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ಇವರು ಬೆನ್ನೆಲುಬಾಗಿ ಸದಾ ಜೊತೆಯಾಗಿ ನಿಂತಿದ್ದಾರೆ. ಇಂಥ ಒಂದು ಯುವ ಜನತದ ನಾಯಕ ಇವತ್ತು ಶಿಡ್ಲಘಟ್ಟ ಒಂದು ತಾಲೂಕಿಗೆ ಬರಬೇಕು. ಇಂಥ ವ್ಯಕ್ತಿನ ನಾವು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲಿಸಬೇಕು. ಯಾಕೆಂದ್ರೆ ಇಂಥ ಒಂದು ಅಭಿಲಾಷೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಗೆಲ್ಲಿಸಿದಾಗ ಮಾತ್ರನೇ ಈ ತಾಲೂಕು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗುತ್ತೆ. ಜಿಲ್ಲೆಯಲ್ಲಿ ಅತ್ಯಂತ ಹೆಸರಾಗಿರ್ತಕ್ಕಂಥ ತಾಲೂಕಿನ ಮಾಡಬೇಕಂದ್ರೆ ಇಂತಹ ಒಂದು ಅಭ್ಯರ್ಥಿಗಳನ್ನ ನಾವು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲಿಸೋಣ, ಸದಾ ಬೆನ್ನೆಲುಬಾಗಿರೋಣ. ನಾವ್ ಯಾವತ್ತೂ ಸಮೇತ ರಾಜುಗಣ್ಣರ ಅವರ ಸಹಕಾರ ಜೊತೆಗೆ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ಕಳಕಳಿಯಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬಾ ಮೆರುಗನ್ನ ತಂದ್ಕೊಟ್ಟಿದ್ದೀರಾ. ನಮ್ಗಂತೂ ತುಂಬಾ ಸಂತಸ ಆಯಿತು. ಈ ಊರಿನ ಗ್ರಾಮಸ್ಥರು ಸದಾ ನಿಮ್ಗೆ ಚುನಾವಣೆ ಆಗಿರ್ತೀವಿ ಸರ್.